ಹಾಯ್ ಡಿಯರ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತೆ ಇವತ್ತಿನ ಒಂದು ವಿಡಿಯೋ ವಿಶೇಷ ಏನ್ ಗೊತ್ತಾ? ಆಯಿಲಿ ಸ್ಕಿನ್. ಯೂಶುವಲ್ ಆಗಿ ಎಲ್ಲರೂ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರು, ಮತ್ತೆ ನನ್ನ ಕ್ಲೈಂಟ್ಸ್ಗಳು ಕೇಳ್ತಿದ್ರು, ಈ ಆಯಿಲ್ ಸ್ಕಿನ್ ಇರೋರಿಗೆ ಯಾವ ತರ ಮೇಕಪ್ ಮಾಡ್ಕೊಳ್ಳೋದು, ಎಷ್ಟು ಬೇಗ ನಮ್ಮ ಸ್ಕಿನ್ನು ಆಯಿಲಿ ಆಗ್ಬಿಡುತ್ತೆ ಮೇಕಪ್ ಮಾಡ್ಕೊಂಡಾಗ, ಮತ್ತೆ ಸ್ವಲ್ಪ ಕೇಕಿ ಅನ್ಸುತ್ತೆ ಫೇಸು, ಏನ್ ಮಾಡೋದು, ಯಾವ ತರ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದೊಂದು ಎಲ್ಲರಿಗೂ ಡೌಟ್ ಇತ್ತು. ಸೊ ಆ ಡೌಟ್ಗೆ ನಿಮ್ಗೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಇದನ್ನ ನೋಡ್ಕೊಂಡು ನೀವು ಈಸಿಯಾಗಿ ನೀವು ಮನೆಯಲ್ಲೇ ಮೇಕಪ್ ಮಾಡ್ಕೋಬಹುದು. ಇದು ನಾನು ಮಾಡ್ಕೊಂಡಿರೋದು ಆಕ್ಚುಲಿ ನಾನೊಂದು ವೆಡ್ಡಿಂಗ್ ಮೇಕಪ್ನ ನಾನು ಮಾಡ್ಕೊಂಡಿದ್ದೀನಿ, ಸೆಲ್ಫ್ ಮೇಕಪ್. ಸೊ ನೀವು ಕೂಡ ಸೆಲ್ಫ್ ಮೇಕಪ್ನ ಮಾಡ್ಕೋಬಹುದು. ಮತ್ತೆ ಏನ್ ಗೊತ್ತಾ, ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲರೂ ಒಂದು ಮೇಕಪ್ ಅನ್ನ ಕಲೆನ ಕಲ್ತ್ಕೊಂಡೇ ಇರ್ಬೇಕಲ್ವಾ? ಸೊ ಆ ಕಾರಣಕ್ಕೆ ಮತ್ತೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳನ್ನ ಮಿಸ್ ಮಾಡಬೇಡಿ, ವಾಚ್ ಮಾಡಿ. ಯಾಕೆಂದ್ರೆ ಈ ಸತಿ ನಾನು ಮಾಡಿರೋದು ಆಯಿಲಿ ಸ್ಕಿನ್ಗೆ ಮೇಕಪ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ನೆಕ್ಸ್ಟ್ ನಾನು ಡ್ರೈ ಸ್ಕಿನ್ನು ಮತ್ತೆ ಕಾಂಬಿನೇಷನ್ ಸ್ಕಿನ್ಗೂ ಮೇಕಪ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಖಂಡಿತ ನೀವು ಮಿಸ್ ಮಾಡ್ದಳೆ ವಿಡಿಯೋಸ್ನ ನೋಡ್ತಾ ಇರಿ. ಇವಾಗ ಬೇಗ ಬೇಗ ಹೋಗ್ಬಿಟ್ಟು ನೋಡೋಣ ಯಾವ್ಯಾವ ತರ ನಾವು ಮೇಕಪ್ ಮಾಡ್ಕೊಳ್ಳೋದು, ಎಕ್ಸ್ಪೆಷಲಿ ಆಯಿಲಿ ಸ್ಕಿನ್ ಅವರು ಅಂತ. ನಾವು ಎಲ್ಲ ಮಾಡೋದಕ್ಕೂ ಮುಂಚೆ ಆಯಿಲಿ ಸ್ಕಿನ್ ಅವರು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಐಸ್ ಕ್ಯೂಬಿಂದ ನಮ್ಮ ಫೇಸ್ನ ರಬ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮ್ಮ ಫೇಸಲ್ಲಿರೋ ಆಯಿಲ್ಲು ಬೇಗ ಬರ್ತಾ ಇರುತ್ತೆ. ಸ್ವಲ್ಪ ನಮ್ಮ ಸ್ಕಿನ್ನು, ನಮ್ಮ ಮಸಲ್ಸ್ ಎಲ್ಲ ಕೂಲ್ ಆದರೆ ಸ್ವಲ್ಪ ಆಯಿಲ್ ರಿಡ್ಯೂಸ್ ಆಗೋದು ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ಮತ್ತೆ ಸ್ವಲ್ಪ ಪೋರ್ಸ್ ಎಲ್ಲ ಶಿಂಕ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಮಾಡಬೇಕಾಗಿರೋದು, ನಾವು ಆಯಿಲಿ ಸ್ಕಿನ್ ಅವರು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಐಸ್ ಕ್ಯೂಬಿಂದ ನೀಟಾಗಿ ನಮ್ಮ ಫೇಸ್ನ ಮಸಾಜ್ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಕಣ್ಣಿನ ಮೇಲೂ ಮಾಡ್ಕೊಂಡ್ರೆ ಸಖತ್ ರಿಲ್ಯಾಕ್ಸ್ ಅನ್ಸುತ್ತೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ, ನಾವ್ ಏನ್ ಮಾಡ್ಬೇಕಾದ್ರೂ ರಿಲ್ಯಾಕ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವೇನ್ ಮಾಡಬೇಕು ಅಂದ್ರೆ ಟೋನರು ಅಷ್ಟೇ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಫೇಸ್ಗೆ. ಯಾಕೆಂದ್ರೆ ನಮ್ಮ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ ನಾವು ಟೋನರ್ ಹಾಕೋದ್ರಿಂದ. ಮತ್ತೆ ಅಗೈನ್ ಆಯಿಲ್ ಕಂಟ್ರೋಲ್ ಆಗುತ್ತೆ, ಆಯಿಲ್ ನಮ್ಮ ಫೇಸಿಂದ ರಿಡ್ಯೂಸ್ ಆಗೋದು ಕಂಟ್ರೋಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಟೋನರ್ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಕಾರಣ, ಮುಖ್ಯವಾಗಿ ಆಯಿಲಿ ಸ್ಕಿನ್ ಅಂತ ಅಂದಾಕ್ಷಣ ಪೋರ್ಸ್ ಇದ್ದೇ ಇರುತ್ತೆ, ಓಪನ್ ಪೋರ್ಸ್ ಫೇಸಲ್ಲಿ. ಸೊ ಅದು ಕೂಡ ಶಿಂಕ್ ಆಗುತ್ತೆ. ಸೊ ಅದಕ್ಕೆ ಐಸ್ ಕ್ಯೂಬ್ ಆಗಿದ ತಕ್ಷಣ ಸೆಕೆಂಡ್ ಸ್ಟೆಪ್ಪು ನಾವು ಟೋನರ್ನ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ನಿಮ್ಮ ಹತ್ರ ಟೋನರ್ ಇಲ್ಲ ಅಂದ್ರೂ ರೋಸ್ ವಾಟರ್ ಇದ್ರೂ ಸ್ಪ್ರೇ ಮಾಡ್ಕೊಳ್ಳಿ, ಅದು ಕೂಡ ಟೋನರ್ ಆಗೇ ವರ್ಕ್ ಮಾಡುತ್ತೆ. ಯೂಶುವಲ್ ಆಗಿ ಆಯಿಲಿ ಸ್ಕಿನ್ ಅವರು ನಾವು ಪ್ರೈಮರ್ ಯೂಸ್ ಮಾಡಲೇಬೇಕು. ಪ್ರೈಮರ್ ಎಲ್ಲ ಸ್ಕಿನ್ ಅವರು ಯೂಸ್ ಮಾಡಬೇಕು, ಆಲ್ ಸ್ಕಿನ್ ಟೈಪ್ ಅವರು. ಬಟ್ ಡಿಫ್ರೆನ್ಸ್ ಆಫ್ ಪ್ರೈಮರ್ಸ್ನ ಯೂಸ್ ಮಾಡಬೇಕಾಗತ್ತೆ. ನಾವು ಆಯಿಲ್ ಸ್ಕಿನ್ ಅವರು ಆಯಿಲ್ ಕಂಟ್ರೋಲ್ ಪ್ರೈಮರ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತೆ ಅದು ಅಲ್ಲದೆ ನಮ್ಮ ಆಯಿಲಿ ಸ್ಕಿನ್ ಅವ್ರಿಗೆ ಪೋರ್ಸ್ ಅಂತೂ ಕಾಮನ್ ಆಗಿರುತ್ತೆ, ಓಪನ್ ಪೋರ್ಸ್ ಫೇಸಲ್ಲಿ. ಸೊ ಅಂಥವ್ರು ಕೂಡ ನಮ್ಮ ಪೋರ್ಸ್ನ ಮಿನಿಮೈಸ್ ಮಾಡುವಂಥ ಪ್ರೈಮರ್ನ ಯೂಸ್ ಮಾಡಬೇಕಾಗತ್ತೆ. ನಾನೀಗ ಇಲ್ಲಿ ತಗೊಂಡಿರೋದು ಸ್ವಿಸ್ ಬ್ಯೂಟಿ ಇದು. ನಾನು ಇದ್ರದ್ದೆಲ್ಲ ಲಿಂಕ್ನ ನಾನು ಹಾಕಿರ್ತೀನಿ, DM ಮಾಡಿರ್ತೀನಿ. ನೀವು ಬೇಕಂದ್ರೆ ಬೈ ಮಾಡಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಅದನ್ನ ನಾವು ಆದಷ್ಟು ಫೇಸ್ಗೆ ಅಪ್ಲೈ ಮಾಡಬೇಕು. ಇದೇನಾಗತ್ತೆ ಅಂದ್ರೆ ನಮ್ಮ ಫೇಸ್ನ ಆಯಿಲ್ನ ಬ್ಲರ್ ಮಾಡುತ್ತೆ, ಮತ್ತೆ ನಮ್ಮ ಪೋರ್ಸ್ನೆಲ್ಲ ಮಿನಿಮೈಸ್ ಮಾಡುತ್ತೆ. ಕಾಣ್ತಿದೆಲ್ಲ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ, ಮತ್ತೆ ನನಗೆ ಒಂಥರ ಮ್ಯಾಟಿ ಫಿನಿಶ್ ಕೊಡ್ತಿದೆ. ನಿಮ್ಗೂ ಇದ್ರದ್ದು ಎಫೆಕ್ಟ್ ಗೊತ್ತಾಗ್ತಿದೆ ಅನ್ಸುತ್ತೆ ಕ್ಯಾಮ್ರಾದಲ್ಲಿ, ಬಟ್ ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ಗೊತ್ತಾಗ್ತಿದೆಯೋ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಸೊ ಆದಷ್ಟು ನಾವು ತಗೋಬೇಕಾಗಿರೋದು ಯಾವ್ದಂದ್ರೆ ಅದೇ ಪ್ರೈಮರ್ ತಗೊಳಕ್ಕಾಗಲ್ಲ. ಆಯಿಲಿ ಸ್ಕಿನ್ಗೆ ಆಯಿಲ್ ಕಂಟ್ರೋಲ್ ಪ್ರೈಮರ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಅದು ಎಲ್ಲಾ ಬ್ರ್ಯಾಂಡ್ಗಳಲ್ಲೂ ಸಿಗುತ್ತೆ. ನೀವೇನು ಇದನ್ನೇ ತಗೊಳ್ಳಿ ಅನ್ನೋದೇನಿಲ್ಲ, ಬಟ್ ನೋಡ್ಕೊಂಡು ಆಯಿಲ್ ಕಂಟ್ರೋಲ್ ಅನ್ನೋದನ್ನ
ಅಥವಾ ಪೋರ್ಸ್ ಇದ್ರೆ ಪೋರ್ಸ್ ಮಿನಿಮೈಸರ್ ಪ್ರೈಮರ್ನ ತಗೊಳ್ಳಿ. ಇದೇ ಒಂಥರ ಒಳ್ಳೆ ಕವರಿಂಗ್ ತರ ಅನ್ನಿಸ್ಬಿಡ್ತಿದೆ. ಸೊ ಇಷ್ಟು ಮಾತ್ರ ಮಾಡ್ಕೊಂಡಿದ್ದು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿರೋ ಸ್ಟೆಪ್ ಏನ್ ಗೊತ್ತಾ, ನೆಕ್ಸ್ಟ್ ಪ್ರೊಸೀಜರ್ ಏನ್ ಗೊತ್ತಾ, ನಮ್ಮ ಸ್ಕಿನ್ ತುಂಬಾ ಆಯಿಲಿ ಆಗ್ತಿದೆ ಅಂತ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ, ಈಗ ಪ್ರೈಮರ್ ಆಗಿದ ತಕ್ಷಣ ಅಗೇನ್ ಯಾವ್ದಾದ್ರು ಒಂದು ಲೂಸ್ ಪೌಡರ್ ತಗೊಳ್ಳಿ. ಎನಿ ಲೂಸ್ ಪೌಡರ್ ಅಂದ್ರೆ ನಿಮ್ಮ ಪಾನ್ಸ್ ಪೌಡರ್ ಯೂಸ್ ಮಾಡ್ತಿದ್ರೆ ಫೇಸ್ ಪಾನ್ಸ್ ಪೌಡರ್ ಅದಾದ್ರೂ ತಗೊಳ್ಳಿ, ಅಥವಾ ಲೂಸ್ ಪೌಡರ್ಸ್ ಎಲ್ಲ ಸಿಗುತ್ತಲ್ಲ, ರೋಸ್ ಕಲರ್ದು ಆ ತರದ್ದೆಲ್ಲ, ಸ್ಯಾಂಡಲ್ ಕಲರ್, ಅದನ್ನ ನಿಮ್ಮ ಸ್ಕಿನ್ ಶೇಡ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ತಗೊಂಡು, ಮತ್ತೆ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ ನಮ್ಮ ಆಯಿಲ್ ಎಲ್ಲಿ ತುಂಬಾ ಬರುತ್ತೆ ಅನ್ನೋದು. ಅಂದ್ರೆ ಯೂಶಲ್ ಆಗಿ ನಮ್ಗೆ ಟಿ ಝೋನ್ ಅಲ್ಲೇ ಆಯಿಲ್ ತುಂಬಾ ಬರೋದು. ಸೊ ಆ ಪ್ಲೇಸ್ಗೆ ಪೌಡರ್ ಅಲ್ಲಿ ಒಂದ್ಸತಿ ಡಸ್ಟ್ ಮಾಡ್ಕೊಳ್ಳಿ. ಇದು ಮುಖ್ಯ ಆಗುತ್ತೆ ನಮ್ಮ ಆಯಿಲಿ ಸ್ಕಿನ್ ಅವರು ಮೇಕಪ್ ಅಲ್ಲಿ. ನಿಮ್ ಫೇಸ್ ಫುಲ್ ತುಂಬಾ ಆಯಿಲಿ ಆಗತ್ತೆ ಅಂದ್ರೆ ಪೂರ್ತಿನೇ ಅಪ್ಲೈ ಮಾಡಿ, ತೊಂದರೆ ಇಲ್ಲ. ಇಲ್ಲ ನನಗೆ ಕೆಲವೊಂದು ಭಾಗದಲ್ಲಿ ಮಾತ್ರ ಆಗತ್ತೆ ಅಂದಾಗ ನೀವು ಯಾವ ಭಾಗದಲ್ಲಿ ಆಗುತ್ತೋ ಆ ಭಾಗಕ್ಕೆ ಮಾತ್ರ ನೀವು ಪೌಡರ್ ಇಂದ ಡಸ್ಟ್ ಮಾಡ್ಕೊಂಡ್ರೆ ಸಾಕು. ನಾವು ಏನೊಂದು ಯೂಶುವಲ್ ಆಗಿ ಏನು ಅಂತಂದ್ರೆ, ನಾವು ಆಯಿಲಿ ಸ್ಕಿನ್ ಅವರು ಆದಷ್ಟು ಪೌಡರ್ನ ನಾವು ಜಾಸ್ತಿ ಬಳಸ್ಬೇಕಾಗತ್ತೆ. ಸೊ ಪೌಡರ್ ಬಳಸೋದ್ರಿಂದ ಏನಾಗತ್ತೆ, ನಮ್ಮ ಅಕಸ್ಮಾತ್ ನಮ್ಮ ಫೇಸ್ ಅಲ್ಲಿ ಬರುವಂತ ಎಕ್ಸೆಸ್ ಆಫ್ ಏನು ಆಯಿಲು ಮತ್ತೆ ಸ್ವೆಟ್ನ ಈ ಪೌಡರ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಕಾರಣಕ್ಕೆ ನಾವು ಆಯಿಲಿ ಸ್ಕಿನ್ ಅವ್ರು ಸ್ವಲ್ಪ ಪೌಡರ್ನ ಹಾಕೋಬೇಕಾಗತ್ತೆ. ನೋಡಿ, ಇದೇ ಒಂಥರ ಒಳ್ಳೆ ಫಿನಿಶಿಂಗ್ ಕೊಟ್ಬಿಡ್ತಲ್ವಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರೋದು, ಕನ್ಸಿಲರ್ ಅಷ್ಟೇ ಆಪ್ಷನ್ ಇದು. ಈಗ ನಾನ್ ನಿಮ್ಗೆ ತೋರಿಸ್ಕೊಡ್ತಿರೋದು ಗೆಟ್ ರೆಡಿ ಟು ಒಂದು ಮದ್ವೆ ಫಂಕ್ಷನ್ಗೆ ಹೋಗ್ತಿದೀವಿ ಅಂತ ಅಂದಾಗ ಸ್ವಲ್ಪ ರಿಚ್ ಆಗೇ ಇರುತ್ತಲ್ಲ ಮೇಕಪ್. ಸೊ ಆ ಕಾರಣಕ್ಕೆ ನಾನು ಪ್ರತಿಯೊಂದನ್ನು ನಾನು ತೋರಿಸ್ತಿದ್ದೀನಿ. ಇದರಲ್ಲಿ ಯಾವ್ದು ಸ್ಕಿಪ್ ಮಾಡ್ಬೇಕು, ನೀವು ಯೂಸ್ ಮಾಡ್ಬೇಕು ಅನ್ನೋದು ಅದು ನಿಮಗ್ ಬಿಟ್ಟಿದ್ದು. ನಿಮ್ಗೆ ಏನಾದ್ರು ಹೆಚ್ಚಿದಾಗ ಏನಾದ್ರು ಸ್ಪಾಟ್ಸ್ ಇದ್ರೆ, ಅಂದ್ರೆ ಈ ಕಣ್ಣಿನ ಕೆಳಗೆ ಕಪ್ಪು ಪಿಗ್ಮೆಂಟೇಶನ್ ಆ ತರ ಏನಾದ್ರೂ ಇದ್ರೆ, ಎಲ್ಲಿ ಇರುತ್ತೋ ಆ ಭಾಗಕ್ಕೆ ಮಾತ್ರ ನೀವು ಸ್ವಲ್ಪ ಕನ್ಸಿಲರ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಆದಷ್ಟು ನಾವು ಫಿಂಗರ್ ನಲ್ಲೇ ಇದನ್ನ ಬ್ಲೆಂಡ್ ಮಾಡ್ಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗತ್ತೆ. ಎಲ್ಲಿ ನೆಸಿಟಿ ಇದೆಯೋ ಅಲ್ಲಿ ಮಾತ್ರ ಕರೆಕ್ಷನ್ ಮಾಡ್ಕೊಳ್ಳಿ, ಅದರ್ವೈಸ್ ಬೇಡ. ನಿಮ್ ನೆಸಿಟಿ ಇದ್ರೆ, ಇಲ್ಲಿ ಅಷ್ಟೇ ನಾನು ಫೌಂಡೇಶನ್ ಯೂಸ್ ಮಾಡಿದಾಗ ಆಲ್ಮೋಸ್ಟ್ ಕವರ್ ಆಗ್ಬಿಡುತ್ತೆ. ಆದ್ರೂ ನಾನು ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯ ಏನ್ ಗೊತ್ತಾ, ಇನ್ ಕೇಸ್ ಏನಾದ್ರೂ ನೀವು ಬಿಸಿಲಲ್ಲಿ ಅಥವಾ ತುಂಬಾ ಓಡಾಡೋದಿದೆ ಅಂದಾಗ ಮರೀದಲ್ಲೇ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇನೆ ನೀವು ಐಸ್ ಕ್ಯೂಬು ಮತ್ತೆ ಅದೇನು ಟೋನರ್ ಯೂಸ್ ಮಾಡಿದ್ಮೇಲೆ ಮರೀದಲ್ಲೇ ನೀವು ಸನ್ಸ್ಕ್ರೀನ್ ನ ಯೂಸ್ ಮಾಡ್ಬೇಕಾಗತ್ತೆ. ಸನ್ಸ್ಕ್ರೀನ್ ನ ಯೂಸ್ ಮಾಡೋದನ್ನ ಮರಿಬೇಡಿ. ಇನ್ ಕೇಸ್ ಏನಾದ್ರು ನೀವು ಬಿಸಿಲಲ್ಲಿ ತುಂಬಾ ಹೊತ್ತು ಇರೋದಾದ್ರೆ, ನಾನೇನೀಗ ನಿಮ್ಗೆ ಮೇಕಪ್ ತೋರಿಸ್ತಿರೋ ಕಾರಣ ನಾನು ಯೂಸ್ ಮಾಡಿಲ್ಲ. ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಮರಿಬೇಡಿ, ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ನೆಕ್ಸ್ಟ್ ಇದಾದ್ಮೇಲೆ ಫೌಂಡೇಶನ್. ನಾನಿಲ್ಲಿ ಫೌಂಡೇಶನ್ ನ ಹುಡಾ ಬ್ಯೂಟಿ ತಗೊಂಡಿದ್ದೀನಿ. ಹುಡಾ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಇದ್ರದ್ದು ಫೌಂಡೇಶನ್ ಫಾರ್ಮುಲಾ ಬಂದು ತುಂಬಾ ತಿಕ್ ಇರುತ್ತೆ. ಸೊ ತಿಕ್ಕಿದ್ದಾಗ ಏನಾಗುತ್ತೆ, ನಮ್ಮ ಆಯಿಲಿನ ನೀಟಾಗಿ ಕಂಟ್ರೋಲ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಬೆಸ್ಟ್ ಆಯಿಲಿ ಸ್ಕಿನ್ ಅವ್ರಿಗೆ ಹುಡಾ ಬ್ಯೂಟಿ. ಇನ್ ಕೇಸ್ ನಮ್ಮ ಹತ್ರ ಹುಡಾ ಬ್ಯೂಟಿ ಇಲ್ಲ ಅಂತ ಅಂದವರು ನೀವು ಫಾರೆವರ್ 52ನಾದ್ರೂ ಬೆಸ್ಟ್ ಇರುತ್ತೆ. ಅದು ಬಿಟ್ರೆ ನಿಮ್ಗೆ ಮೆಬಿಲೈನ್ ಫಿಟ್ ಮಿ ತುಂಬಾ ಬಜೆಟ್ ಫ್ರೆಂಡ್ಲಿ ಯಾವುದು ಮೆಬಿಲೈನ್ ಫಿಟ್ ಮಿ, ನೀವು ಅದನ್ನ ಯೂಸ್ ಮಾಡ್ಬೋದು. ಅದು ಕೂಡ ನಿಮ್ಗೆ ಹೆಚ್ಚಿದಾಗಿ ಸ್ವಲ್ಪ ತಿಕ್ಕಿರುತ್ತೆ ಇದರದ್ದು ಫೌಂಡೇಶನ್ದು ಫಾರ್ಮುಲಾ. ಸೊ ಯೂಶುವಲ್ ಆಗಿ ನಾನು ಅಷ್ಟೇ ನೀಟಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೆಲ್ಲ ತಗೊಂಡು ನೀಟಾಗಿ ಎಲ್ಲಾ ಕಡೆ ಡಾಟ್ ಮಾಡ್ಕೊಂಡು, ನಾನು ಹೇಳಿದೀನಿ ಫಸ್ಟ್, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ನಾನು ಯಾವ್ದನ್ನು ಆದಷ್ಟು ಬ್ರಷ್ ನಲ್ಲಿ
ಹೋಗಲ್ಲ. ಆದಷ್ಟು ನನ್ನ ಕೈಯಲ್ಲೇ ಮತ್ತೆ ಕಮ್ಮಿ ಪ್ರಾಡಕ್ಟ್ ಹಾಕಿ ನಾನು ನನ್ನ ಮೇಕಪ್ನ ನಾನು ಮಾಡ್ಕೊಳ್ತೀನಿ. ಸೊ ಈ ತರ ಬ್ರಷ್ಗಳನ್ನ ಯೂಸ್ ಮಾಡೋದು ಬಿಡೋದು ಅದು ನಿಮಗ್ ಬಿಟ್ಟಿದ್ದು. ಆದಷ್ಟು ಪ್ರಾಡಕ್ಟ್ನ ಕಮ್ಮಿ ತಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಕಮ್ಮಿ ತಗೊಂಡ್ರೆ ಏನಾಗತ್ತೆ, ಒಂಥರ ಕೇಕಿನೂ ಅನ್ಸಲ್ಲ, ತುಂಬಾ ಲಾಂಗ್ ಲಾಸ್ಟ್ ಇರುತ್ತೆ ಮೇಕಪ್, ಮತ್ತೆ ನೋಡೋದಕ್ಕೂ ಅಷ್ಟೇ ತುಂಬಾ ಅತಿ ಅನ್ಸಲ್ಲ, ಮತ್ತೆ ಎಲ್ಲೂ ಕ್ರಾಕ್ ಕೂಡ ಆಗಲ್ಲ. ಈ ಫೌಂಡೇಶನ್ ಏನಂತಂದ್ರೆ ತಿಕ್ ಇರುತ್ತೆ. ಸೊ ತುಂಬಾ ತಿಕ್ಕಾಗಿ ಹಚ್ಬೇಡಿ, ಆದಷ್ಟು ತಿನ್ನಾಗೆ ಹಚ್ಚಿ. ಈಗ ನಾವು ಆಯಿಲಿ ಸ್ಕಿನ್ಗೆ ಅಂತ ಸೆಲೆಕ್ಟ್ ಮಾಡ್ಕೊಳೋ ಫೌಂಡೇಶನ್ಗಳೆಲ್ಲ ತಿಕ್ ಇರುತ್ತೆ. ಸೊ ತಿಕ್ಕಿರೋ ಕಾರಣ ನೀವು ಆದಷ್ಟು ತೆಳುಗೆ ಹಚ್ಕೋಬೇಕಾಗತ್ತೆ. ತುಂಬಾ ಪ್ರಾಡಕ್ಟ್ ನ ಜಾಸ್ತಿ ತಗೊಳ್ಬೇಡಿ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಫುಲ್ಲು. ನಾವು ಬರೇ ಫೇಸ್ಗೆ ಅಷ್ಟೇ ಅಲ್ಲ, ನಮ್ಮ ಕಿವಿ ಭಾಗಕ್ಕೆ, ಕತ್ತಿನ ಭಾಗಕ್ಕೆ, ಮತ್ತೆ ಕಿವಿ ಹಿಂಭಾಗಕ್ಕೆ ಎಲ್ಲಾ ಕಡೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲ ಅಂದ್ರೆ ಒಳ್ಳೆ ಪ್ಯಾಚಿ ಪ್ಯಾಚಿ ಅನಿಸ್ಬಿಡುತ್ತೆ ಮೇಕಪ್ ಆ ಕಾರಣಕ್ಕೆ. ಫೌಂಡೇಶನ್ ಆದ್ಮೇಲೆ ನೆಕ್ಸ್ಟ್ ಕಾಂಪ್ಯಾಕ್ಟ್. ನಾವು ಆಗ್ಲೇ ಲೂಸ್ ಪೌಡರ್ ಯೂಸ್ ಮಾಡಿದ್ವಿ, ಈಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಕಾಂಪ್ಯಾಕ್ಟ್ ಅಷ್ಟೇ ನಿಮ್ಮ ಶೇಡ್, ನಿಮ್ಮ ಫೇಸ್ ಕಲರ್ ಶೇಡ್ ಯಾವ್ದಿದೆ ಅದನ್ನ ಮೇಲೆ ಡಿಪೆಂಡ್ ಮಾಡಿ. ನಾನೀಗ ಇಲ್ಲಿ ಮ್ಯಾಕ್ ಇಂದ ಫೌಂಡೇಶನ್ ತಗೊಂಡಿದ್ದೀನಿ, ಮೀಡಿಯಂ ಶೇಡು. ಸೊ ನೀಟಾಗಿ ಎಲ್ಲೆಲ್ಲಿ ನಿಮ್ಗೆ ನೆಸಿಟಿ ಇದೆಯೋ ಆ ಭಾಗಕ್ಕೆ ನೀಟಾಗಿ ಬ್ರಷ್ಗಳ ಸಹಾಯದಿಂದ ಅಥವಾ ಪಫಿನ್ ಸಹಾಯದಿಂದ ನಿಮ್ಗೆ ಯಾವ್ದು ಕಂಫರ್ಟೋ ಅದರಿಂದ ನೀವು ಯೂಸ್ ಮಾಡಿ. ನೀಟಾಗಿ ಎಲ್ಲಾ ಕಡೆ ಇವನ್ ಆಗಿ ಬ್ಲೆಂಡ್ ಮಾಡಿ. ಮೋಸ್ಟ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ಎಷ್ಟು ಕ್ಲಾರಿಟಿ ಬಂದಿದೆ ಅಲ್ಲ ನನ್ನ ಫೇಸು. ಮತ್ತೆ ನನ್ನ ಫೇಸ್ ಕೂಡ ಮ್ಯಾಟಿ ಫಿನಿಶ್ ಅಲ್ಲಿ ಕಾಣ್ತಿದೆ, ಆಯಿಲಿ ಇಲ್ಲ. ಯಾಕೆಂದ್ರೆ ನಾನು ಇಲ್ಲಿ ಯಾವ ತರದ್ದು ಲಿಕ್ವಿಡ್ ಹೈಲೈಟರ್ ಆಗ್ಲಿ ಮತ್ತೆ ಲುಮಿನಿ ಕ್ರೀಮ್ಗಳಾಗ್ಲಿ ಯಾವ್ದನ್ನು ಬಳಸಿಲ್ಲ. ಸೊ ನಾನು ಹಂಗಾಗಿ ಮ್ಯಾಟ್ ಆಗಿ ನನ್ನ ಫೇಸು ಮ್ಯಾಟ್ ಆಗಿ ಕಾಣ್ತಿದೆ. ಅಫ್ಕೋರ್ಸ್ ನಮ್ಗೆ ಮ್ಯಾಟ್ ಆಗಿ ಕಾಣ್ಬೇಕು, ಮ್ಯಾಟ್ ಲುಕ್ಗೆ ಬರ್ಬೇಕು. ಯಾಕೆಂದ್ರೆ ನಮ್ಮ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ಆಯಿಲ್ ರಿಡ್ಯೂಸ್ ಆಗೋದ್ರಿಂದ ನಮ್ಗೆ ತುಂಬಾ ಅವಶ್ಯಕತೆ ಬೀಳಲ್ಲ ಹೈಲೈಟರ್ಗಳದೆಲ್ಲ. ಸೊ ನ್ಯಾಚುರಲ್ ಆಗಿ ಅದೇ ಚೆನ್ನಾಗಿ ಅನ್ಸ್ಬಿಡುತ್ತೆ. ನಾನಿಲ್ಲಿ ನನ್ನ ನೆಸಿಟಿ ಇರೋವಂಥದ್ದು ಅಥವಾ ನನಗಿಷ್ಟ ಆಗಿರೋವಂಥನ ಒಂದು ಐ ಶೇಡ್ನ ಯೂಸ್ ಮಾಡ್ತೀನಿ. ನಾನಿಲ್ಲಿ ಲೈಟ್ ಪಿಂಕ್ ತಗೊಂಡು ಜಸ್ಟ್ ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ಇದು ಕಣ್ಣಿಂದು ಅಷ್ಟೇ. ನೀವು ಯೂಶುವಲ್ ಆಗಿ ಐ ಮೇಕಪ್ ಮಾಡ್ಕೋಬೇಕಾದ್ರೆ ನೀವೇನಾದ್ರು ಪೌಡರ್ ಐ ಶಾಡೋಸ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ನೀವು ಬೇಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ, ಅಂದ್ರೆ ನೀವು ಆ ಫೌಂಡೇಶನ್ನು ಎಲ್ಲ ಏನು ಯೂಸ್ ಮಾಡ್ತೀರಾ ಅದಕ್ಕೂ ಮುಂಚೆನೆ ನೀವು ಐ ಶಾಡೋನ ಯೂಸ್ ಮಾಡ್ಬಿಡಿ. ಅದರ್ವೈಸ್ ಈ ತರ ಲಿಕ್ವಿಡ್ ಎಲ್ಲ ಇರೋದಾದ್ರೆ ನೀವು ಆಮೇಲೆ ಮಾಡಿದ್ರು ನಡೆಯುತ್ತೆ. ಯಾಕೆ ಅಂದ್ರೆ ಪೌಡರ್ದು ನಾವು ಐ ಶಾಡೋ ಯೂಸ್ ಮಾಡಿದಾಗ ಏನಾಗುತ್ತೆ, ಅಗೇನ್ ಇಲ್ಲೆಲ್ಲ ಪಿಗ್ಮೆಂಟೇಶನ್ಸ್ ಎಲ್ಲ ಬೀಳುತ್ತೆ. ಸೊ ನಮ್ಮ ಬೇಸು ಹಾಳಾಗತ್ತೆ. ಆ ಕಾರಣಕ್ಕೆ ನೀವು ಪೌಡರ್ದು ಏನಾದ್ರು ಐ ಶಾಡೋ ಯೂಸ್ ಮಾಡ್ತಿದ್ರೆ ಮಿಸ್ ಮಾಡ್ದಲೆ ವೆರಿ ಫಸ್ಟ್ ನೀವು ಐ ಮೇಕಪ್ ಮುಗಿಸ್ಕೊಂಡ್ಬಿಡಿ. ಕಾಜಲ್ಲು ಮತ್ತೆ ಐ ಶಾಡೋ ಹಾಕೊಳ್ಳೋದೆಲ್ಲ ನಿಮಗ್ ಬಿಟ್ಟಿದ್ದು, ಎಷ್ಟು ಮಟ್ಟಿಗೆ ಹಾಕೊಳ್ತೀರಾ ಅನ್ನೋದು. ಬಟ್ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಒಳ್ಳೆ ಸ್ಯಾರಿ ಮ್ಯಾಚ್ ಕಲರ್ ಹಾಕೊಂಡಾಗ ಏನಾಗತ್ತೆ ಚೆನ್ನಾಗಿ ಅನ್ಸುತ್ತೆ. ನಾನಿಲ್ಲಿ ಗ್ರೀನ್ ಹಾಕೊಳ್ತಿದ್ದೀನಿ, ಯಾಕಂದ್ರೆ ನನ್ನ ಸೀರೆ ಬಂದು ಗ್ರೀನ್ ಇರೋದ್ರಿಂದ ನಾನು ಗ್ರೀನ್ ಹಾಕ್ತಿದ್ದೀನಿ. ಹೇಳಿದ್ನಲ್ಲ, ಕಣ್ಣಿಂದು ಎಲ್ಲ ಅಲಂಕಾರನೂ ಅಷ್ಟೇ ನಮ್ಮ ಆಪ್ಷನ್ನು. ಬಟ್ ನಾನು ತುಂಬ ಲೈನರು ಎಲ್ಲ ಹಾಕಿಲ್ಲ, ಯಾಕೆಂದರೆ ನಾನು ಗ್ರೀನ್ ಕಲರ್ ಲೈನರ್ ಹಾಕಿದ್ದೀನಿ. ಸೊ ಆ ಕಾರಣಕ್ಕೆ ನಾನು ಮಸ್ಕರ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಫೇಕ್ ಲ್ಯಾಶಸ್ ಕೂಡ ಇಟ್ಕೋಬೋದು. ಲ್ಯಾಶಸ್ ಏನಾದ್ರು ತುಂಬ ಕಡಿಮೆ ಇದೆ ಅನ್ನೋರು ಫೇಕ್ ಲ್ಯಾಶಸ್ನ ಇಟ್ಕೋಬೋದು. ನಾನು ನೆಕ್ಸ್ಟ್ ನನ್ನ ವಿಡಿಯೋಸಲ್ಲಿ ಲ್ಯಾಶಸ್ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು, ಸೆಲ್ಫ್ ಲ್ಯಾಶಸ್ ಅನ್ನೋದನ್ನ ನಾನು ವಿಡಿಯೋ ಮಾಡ್ತೀನಿ. ಹಂಗಾಗಿ ಆದಷ್ಟು ಎಲ್ಲರೂ ನನ್ನ
ವಿಡಿಯೋಸ್ನೆಲ್ಲ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ವಿಡಿಯೋ ನೋಡ್ತಿದ್ರೆ. ನಿಮಗೆಲ್ಲ ಇನ್ಫಾರ್ಮೇಷನ್ನು ಯೂಸ್ ಆಗೋಂಥದ್ದೇ ಕೊಡ್ತೀನಿ, ಗೊತ್ತಾಯ್ತಾ? ಹೆಣ್ಮಕ್ಳಿಗೆ ಅಲಂಕಾರ ತುಂಬ ಮುಖ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ಕಣ್ಣಿಗೆ ಏನೇ ಅಂದ್ರೂ ಹೆಣ್ಮಕ್ಳಿಗೆ ಕಾಜಲ್ಲು ಈ ಥರ ಕಲರ್ಸ್ ಬಿದ್ಬಿಟ್ರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರಲ್ಲ, ಎಷ್ಟು ಪ್ರಿಟಿಯಾಗಿ. ಈಗ ನೆಕ್ಸ್ಟು ನಮ್ಮದು ಬ್ಲಶ್ಶು ಅಷ್ಟೇ ಯಾವುದೇ ಕಾರಣಕ್ಕೂ ನಾವು ಕ್ರೀಮ್ ಬ್ಲಷ್ನ ಯೂಸ್ ಮಾಡಬಾರ್ದು. ಆದಷ್ಟು ನಾವು ಪೌಡರ್ನೇ ಯೂಸ್ ಮಾಡಬೇಕು. ಮೇಯ್ನು ನಾವಿಲ್ಲಿ ತಿಳ್ಕೊಬೇಕಾಗಿರೋದು, ಯಾವುದನ್ನು ಯೂಸ್ ಮಾಡಿದ್ರು ನಾವು ಅದು ಪ್ರತಿಯೊಂದು ಪೌಡರ್ ಬೇಸ್ನಲ್ಲೇ ಇರಬೇಕು ನಾವು ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಗಳು. ಈ ಕಲರ್ ಶೇಡ್ಸ್ ಎಲ್ಲ ಇದು ನಿಮ್ಮ ಅವಶ್ಯಕತೆಗೆ ತಕ್ಕನಂಗೆ ಎಷ್ಟು ಬೇಕೋ, ಯಾವ್ದು ಬೇಕು ಅದನ್ನು ಯೂಸ್ ಮಾಡಿ. ನಾನು ಹೇಳ್ತಿರೋದು ಅರ್ಥ ಆಯಿತು ಅನಿಸುತ್ತೆ ನಿಮಗೆ. ಏನು ಯೂಸ್ ಮಾಡಿದ್ರು ಪೌಡರ್ ಬೇಸಲ್ಲಿ ಇರೋವಂಥ ಪ್ರಾಡಕ್ಟ್ಗಳನ್ನೇ ನಾವು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬೇಕು. ಕಟ್ ಮಾಡು. ಇದಾದ್ಮೇಲೆ ನೆಕ್ಸ್ಟ್ ನಾವು ಹೈಲೈಟರು ಅಷ್ಟೇ ನಮ್ಮ ಆಯಿಲಿ ಸ್ಕಿನ್ ಅವ್ರಿಗೆ ಮತ್ತೆ ಓಪನ್ ಪೋರ್ಸ್ ಇರೋರಿಗೆ ಆಪ್ಷನಲ್. ಯಾವುದೇ ಕಾರಣಕ್ಕೂ ಓಪನ್ ಪೋರ್ಸ್ ನಿಮ್ದು ತುಂಬಾ ದೊಡ್ಡದಾಗಿದ್ರೆ ನೀವು ಹೈಲೈಟರ್ನ ಸ್ಕಿಪ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ನಾವು ಹೈಲೈಟರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಓಪನ್ ಪೋರ್ಸು ಒಳಗೆ ನಮ್ದು ಹೈಲೈಟರ್ ಹೋಗಲ್ಲ, ರೀಚ್ ಆಗಲ್ಲ. ಅವಾಗ ಏನಾಗುತ್ತೆ, ಒಂಥರ ಹೋಲ್ ಇನ್ನ ಹೈಲೈಟ್ ಆಗಿ ಕಾಣುತ್ತೆ ನಮ್ಮ ಓಪನ್ ಪೋರ್ಸ್. ಸೊ ಆ ಕಾರಣಕ್ಕೆ ತುಂಬಾ ದೊಡ್ಡದಾಗಿ ಏನಾದ್ರು ನಿಮ್ಮ ಓಪನ್ ಪೋರ್ಸ್ ಇದ್ರೆ ಖಂಡಿತ ಅದು ಯಾವ ತರ ಪೌಡರ್ ಹೈಲೈಟರ್ ಆದ್ರೂ ಆಯ್ತು, ಲಿಕ್ವಿಡ್ ಹೈಲೈಟರ್ ಆದ್ರೂ ಆಯ್ತು, ಸ್ಕಿಪ್ ಮಾಡಿ. ನಾನು ಇವಾಗ ಏನ್ ನನ್ಗೆ ಅಂತ ಇಲ್ದಲ್ಲೇ ಇರೋದ್ರಿಂದ ಜಸ್ಟ್ ನಿಮ್ಗೆ ತೋರಿಸ್ತಿದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಕೂಡ ಪೌಡರ್ ಹೈಲೈಟರು. ನೀವು ಅಷ್ಟೇ ಪೌಡರ್ದೇ ಯೂಸ್ ಮಾಡ್ಬೇಕು. ನಮ್ಗೆ ಎಲ್ಲಿ ನೀಡ್ ಇದೆಯೋ ಅಲ್ಲಿ ನಾವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ತುಂಬಿಕೊಳ್ಬಾರ್ದು ಫೇಸ್ಗೆ. ಎಷ್ಟು ನೆಸೆಸಿಟಿನೋ, ಎಷ್ಟು ನ್ಯಾಚುರಲ್ ಆಗಿ ಕಾಣಕ್ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿ ಮಾಡ್ಕೋಬೇಕು. ಸೊ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗೋ ಕಾಣುತ್ತೆ, ಮತ್ತೆ ತುಂಬಾ ಆಯಿಲಿ ಆಗಿ ಒಂಥರ ಗ್ರೀಸಿ ಆಗಿ ಕಾಣಲ್ಲ ನಮ್ಮ ಫೇಸು. ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಬಿಂದಿ ಇಟ್ಕೊಂಡಿರೋ ಚೆನ್ನಾಗಿರಲ್ಲ ಅಲ್ವಾ? ಅದು ಎಕ್ಸ್ಪೆಷಲಿ ನಾವೀಗ ವೆಡ್ಡಿಂಗ್ಗೆ ಹೋಗ್ತಿರೋದು ಅಲಂಕಾರ ಆಗಿರೋದ್ರಿಂದ. ಸೊ ನಾನು ನನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಅಂತ ಒಂದು ಬೊಟ್ಟು ಇಟ್ಕೊಂಡೆ. ನಿಮ್ಗೆ ಬಿಟ್ಟಿದ್ದು ನೆಕ್ಸ್ಟ್ ನೀವು ಯಾವ ಥರ ಇಟ್ಕೊಳ್ತೀರಾ ಅನ್ನೋದು. ಮತ್ತೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ನಾನು ಕೊನೆಯಲ್ಲೂ ಕೂಡ ನಿಮಗೆ ಆಯಿಲಿ ಸ್ಕಿನ್ ಅವರು ನಮ್ಮ ಸ್ಕಿನ್ನ ಯಾವ ಥರ ಕೇರ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸೊ ಹಾಗಾಗಿ ಮಿಸ್ ಮಾಡಿಕೊಂಡು ಕೊನೆಯವರೆಗೂ ವಿಡಿಯೋ ನೋಡಿ. ಅಂತ ಅಂದಾಕ್ಷಣ ನಾವು ಎಲ್ಲ ಮಾಡ್ಕೊಂಡಾಯ್ತು. ಒಂದು ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ತುಂಬಾ ಖಾಲಿ ಅನ್ಸುತ್ತಲ್ವಾ? ಸೊ ಲಿಪ್ಸ್ಟಿಕ್ನು ಹಚ್ಕೊಂಡ್ಬಿಡೋಣ. ಬಟ್ ಲಿಪ್ಸ್ಟಿಕ್ ಹಚ್ಕೋಬೇಕಾದ್ರೆ ಏನು, ಅದು ನಿಮಗ್ ಬಿಟ್ಟಿದ್ದು. ಅಂದ್ರೆ ನಿಮ್ ಸ್ಕಿನ್ ಡ್ರೈ ಇದ್ರೆ ನೀವು ಸ್ವಲ್ಪ ಗ್ಲಾಸಿ ಬುಲೆಟ್ ಲಿಪ್ಸ್ಟಿಕ್ ನ ಯೂಸ್ ಮಾಡಿ. ನಿಮ್ ಸ್ಕಿನ್ ಆಯಿಲಿ ತರ ಅಥವಾ ನಾರ್ಮಲ್ ಇದೆ ಅಂದ್ರೆ ಬೇಕಾದ್ರೆ ಲಿಕ್ವಿಡ್ ನ ಯೂಸ್ ಮಾಡಿ. ಮತ್ತೆ ಕಲರ್ಸು ಅಷ್ಟೇ, ಕಲರ್ಸು ನಿಮ್ಮ ಖುಷಿಗೆ ಬಿಟ್ಟಿದ್ದು, ನೀವು ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದು. ಲಿಪ್ ಲೈನರ್ ಹಚ್ಚೋದ್ರಿಂದ ಏನ್ ಯೂಸ್ ಅಂದ್ರೆ, ಲಿಪ್ಸ್ಟಿಕ್ ಹಚ್ಬೇಕಾದ್ರೆ ನಮ್ ಲಿಪ್ಸ್ಟಿಕ್ ಆದಷ್ಟು ಮೂವ್ ಆಗಲ್ಲ. ಅಂದ್ರೆ ಯಾವ್ದೇ ತರದ್ದು ಆ ಬಾರ್ಡರ್ ತರ ಆಗ್ಬಿಡುತ್ತೆ, ಬಾರ್ಡರ್ ಇಂದ ಈಚೆ ಹೋಗಲ್ಲ ಅನ್ನೋ ತರ, ಲಕ್ಷ್ಮಣ ರೇಖೆ ಅಂತಾರಲ್ಲ ಲೈಕ್ ಆ ತರ. ಸೊ ಹಂಗಾಗಿ ಲಿಪ್ಸ್ಟಿಕ್ ಸ್ವಲ್ಪ ಲಾಂಗ್ ಸ್ಟೇ ಇರ್ಲಿ ಅಂತ ಬಯಸೋರು ಖಂಡಿತ ಲಿಪ್ ಲೈನರ್ ನ ಯೂಸ್ ಮಾಡಿ, ತುಂಬಾ ವರ್ಕ್ ಆಗತ್ತೆ. ಹೇಳಿದ್ನಲ್ಲ ಲಿಪ್ಸ್ಟಿಕ್ ಅಷ್ಟೇ ನಿಮ್ಮ ಆಪ್ಷನಲ್. ನಾನಿಲ್ಲಿ ನ್ಯೂಡ್ ಶೇಡ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಯಾವ್ಯಾವ ಲಿಪ್ಸ್ಟಿಕ್ ಯಾವ್ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಿದೀನಿ ಅಂತ ನಾನು ನಿಮ್ಗೆ ಲಿಂಕ್ ನ ಶೇರ್ ಮಾಡಿರ್ತೀನಿ. ಖಂಡಿತ ನೀವು ಅಲ್ಲೋಗಿ ಚೆಕ್ ಮಾಡಿ. ಯಾಕಂದ್ರೆ ನಾನು ಪ್ರತಿಯೊಂದು ನನ್ನ ವಿಡಿಯೋದಲ್ಲೇ ಹೇಳ್ತಾ ಹೋದಾಗ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ, ನಿಮ್ಗೂ ನೋಡೋದಕ್ಕೆ ಬೋರ್ ಅನ್ಸುತ್ತೆ. ಸೊ ಆ ಕಾರಣಕ್ಕೆ
ಸೊ ಲಿಪ್ಸ್ಟಿಕ್ ಹೇಳಿದ್ನಲ್ಲ, ಇಟ್ಸ್ ಯುವರ್ ಆಪ್ಷನ್. ನಿಮ್ಮ ಲಿಪ್ಸ್ ಏನಾದ್ರೂ ಡ್ರೈ ಇತ್ತು ಅಂದ್ರೆ ಬುಲೆಟ್ ಲಿಪ್ಸ್ಟಿಕ್ ನ ಯೂಸ್ ಮಾಡಿ, ಅಥವಾ ನಾರ್ಮಲ್ ಆಗಿದೆ ಏನ್ ಪ್ರಾಬ್ಲಮ್ ಇಲ್ಲ ನಮ್ಮ ಲಿಪ್ಸ್ ಅಂತ ಅಂದ್ರೆ ನೀವು ಈ ತರ ಲಿಕ್ವಿಡ್ ಲಿಪ್ಸ್ಟಿಕ್ ಗಳನ್ನ ಯೂಸ್ ಮಾಡಿ. ಮತ್ತೆ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದು ಮತ್ತೆ ಗ್ಲಾಸಿ ಲಿಪ್ಸ್ಟಿಕ್ ಯೂಸ್ ಮಾಡೋದು ಕೂಡ ಅದು ನಿಮ್ಗೆ ಬಿಟ್ಟಿದ್ದು, ಅದು ಕೂಡ ನಿಮ್ ಖುಷಿಗೆ ಬಿಟ್ಟಿದ್ದು. ಇದೆಲ್ಲ ಆದ್ಮೇಲೆ ಲಾಸ್ಟ್ಗೆ ಇನ್ನೊಂದಂತೂ ತುಂಬಾನೇ ಮುಖ್ಯ ಆಗುತ್ತೆ. ಅದೇನ್ ಗೊತ್ತಾ, ಎಲ್ಲ ಆಯ್ತು, ಎಲ್ಲ ಆದ್ಮೇಲೆ ಲಾಸ್ಟ್ ಮಿಕ್ಕಿದ್ದು ಫಿಕ್ಸರ್, ಮೇಕಪ್ ಫಿಕ್ಸರ್. ಮತ್ತೆ ನಾವು ಇಲ್ಲಿ ಆಯಿಲಿ ಸ್ಕಿನ್ ಅವ್ರ ಒಂದು ಗಮನ ಇಟ್ಟು ಕೇಳ್ಬೇಕಾಗಿರೋದು ಏನು ಅಂತಂದ್ರೆ, ನಾವು ಯೂಸ್ ಮಾಡ್ಬೇಕಾಗಿರೋದು ಮೇಕಪ್ ಸ್ಪ್ರೇ ಅಲ್ಲ, ಮೇಕಪ್ ಫಿಕ್ಸರ್. ಇದರಿಂದ ಏನಾಗತ್ತೆ, ನಮ್ಮ ಮೇಕಪ್ ನ ಸ್ಟೇ ಮಾಡಿ ಇಟ್ಕೊಳ್ಳುತ್ತೆ, ಮತ್ತೆ ಏನಂದ್ರೆ ಆಯಿಲಿ ಆಗೋದನ್ನ ಅವಾಯ್ಡ್ ಮಾಡುತ್ತೆ, ಮ್ಯಾಟಿ ಫಿನಿಶಿಂಗ್ ಬರುತ್ತೆ. ನಿಮ್ಗೆ ಸ್ಪ್ರೇ ಮತ್ತೆ ಫಿಕ್ಸರ್, ಮೇಕಪ್ ಸ್ಪ್ರೇ ಮತ್ತೆ ಫಿಕ್ಸರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರದ್ದು ವಿಡಿಯೋ ನೀವು ಚೆಕ್ ಮಾಡಿದ್ರೆ ಯಾವ್ದಕ್ಕೋಸ್ಕರ ನಾವು ಮೇಕಪ್ ಫಿಕ್ಸರ್ ನ ಯೂಸ್ ಮಾಡ್ಬೇಕು, ಯಾವ್ದಕ್ಕೋಸ್ಕರ ನಾವು ಸ್ಪ್ರೇನ ಯೂಸ್ ಮಾಡ್ಬೇಕು ಅನ್ನೋದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗತ್ತೆ. ಸೊ ಆ ಕಾರಣಕ್ಕೆ ನೀವು ಮರೀದಲೆ ನಾನು ಆ ವಿಡಿಯೋದು ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ನೀವು ಬೇಕನ್ಸಿದ್ರೆ, ನಿಮ್ಗೆ ನಾಲೆಡ್ಜ್ ಬೇಕನ್ಸಿದ್ರೆ ನೀವು ಚೆಕ್ ಮಾಡಿ. ಆಮೇಲೆ ಯಾವತ್ತೂ ಅಷ್ಟೇ ನಾವು ಸ್ಪ್ರೇ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ನಮ್ಮ ಕೈ ಸ್ವಲ್ಪ ದೂರದಿಂದ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ನಮ್ಮ ಮೇಕಪ್ ನೀಟಾಗಿ ಬಿಗಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕೆ ನೀವು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿ, ಓಕೆನಾ. ಇದು ಟಿಪ್ಟೂರಲ್ಲಿರೋ ಮಹಿಳಾ ಪಸಂದ್ ರೆಂಟಲ್ ಜ್ಯುವೆಲರಿ ಶಾಪ್ ಅವ್ರದ್ದು ಮಹಾರಾಣಿ ಸೆಟ್ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ, ಹಾಕೊಂಡ್ಮೇಲಂತೂ ಇನ್ನೂ ಸೂಪರಾಗಿ ಅನಿಸ್ತಿತ್ತು. ಎಲ್ಲ ಮಾಡಿಕೊಂಡು ನಾವು ಹೆಣ್ಮಕ್ಳು ಒಡವೆ ಹಾಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ಇದು ನಾನು ಇವಾಗ ವೇರ್ ಮಾಡಿರೋದು ಮಹಿಳಾ ಪಸಂದ್ ಟಿಪ್ಟೂರ್ ಅವ್ರದ್ದು ಸ್ಪಾನ್ಸರ್ ಮಾಡಿರೋ ಅಂತ ಒಡವೆ. ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ಎಲ್ಲಾ ತರದ ಕಲೆಕ್ಷನ್ಸ್ ಸಿಗುತ್ತೆ. ಮತ್ತೆ ಬ್ರೈಡ್ಗಳಿಗೆ, ನಾನ್ ಬ್ರೈಡ್ಗಳಿಗೆ, ಪಾರ್ಟಿ ವೇರ್ಗೆ, ಮತ್ತೆ ಪುಟ್ ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಮತ್ತೆ ಏಜ್ ಆದವ್ರವ್ರಿಗೂ ಹಾಕೊಳ್ಳೋ ಅಂತ ನೀವು ಒಡವೆಗಳು ಸಿಗುತ್ತೆ. ಸೊ ನೀವು ಖಂಡಿತ ನಮ್ ಟಿಪ್ಟೂರ್ ಅವರೇ ಆಗಿದ್ರೆ ಅಥವಾ ಅಕ್ಕಪಕ್ಕ ಸರೌಂಡಿಂಗ್ ಅವ್ರಾಗಿದ್ರೆ ಖಂಡಿತ ನೀವು ಮಹಿಳಾ ಪಸಂದ್ ಟಿಪ್ಟೂರ್ ಅವ್ರನ್ನ ಒಂದ್ಸತಿ ವಿಸಿಟ್ ಮಾಡಿ. ಅವ್ರದ್ದು ನಿಮ್ಗೆ ನಂಬರ್ ಕೂಡ ನಾನು ಶೇರ್ ಮಾಡಿರ್ತೀನಿ, ಖಂಡಿತ ವಿಸಿಟ್ ಮಾಡಿ. ಎಲ್ಲಾ ತರದ್ದು ಸಿಗುತ್ತೆ. ಮತ್ತೆ ನಿಮ್ಗೆ ಆಂಟಿಕ್ ಜ್ಯುವೆಲರಿ, ಮತ್ತೆ ಬ್ರೈಡಲ್ ಜ್ಯುವೆಲರಿ, ಪಾರ್ಟಿ ವೇರ್ ಹೇಳದ್ನಲ್ಲ ಆಗ್ಲೇ, ಎಲ್ಲಾ ತರದ್ದು ಸಿಗುತ್ತೆ. ಮತ್ತೆ ಗೋಲ್ಡ್ ಪಾಲಿಶ್ ತರ, ಸಿಲ್ವರ್ ಜ್ಯುವೆಲರಿ ತರನು ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಓಕೆನಾ. ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಗೋಲ್ಡ್ ಒಡವೆ ಇದ್ರು ಒಂದೊಂದ್ಸತಿ ಎಲ್ಲ ಕಮ್ಮಿ ಅನ್ಸುತ್ತಲ್ವಾ. ಸೊ ಅವಾಗ ಏನ್ ಮಾಡ್ಬೋದು, ಈ ತರ ಸೂಪರ್ ಆಗಿರೋ ಒಡವೆನ ನಾವು ರೆಂಟಲ್ಗೆ ತಗೊಂಡು ಹಾಕೊಂಡ್ರೆ ಒಂಥರ ಮನ್ಸಿಗೇನೋ ಖುಷಿ, ಎಲ್ಲಾದ್ರೂ ಹೊರಗಡೆ ಹೋಗಕ್ಕೂ ಒಂದು ಕಾನ್ಫಿಡೆಂಟ್ ಅಲ್ವಾ. ಈ ಇನ್ಫಾರ್ಮೇಶನ್ಸ್ ಎಲ್ಲ ಖಂಡಿತ ನಿಮ್ಗಳಿಗೆಲ್ಲ ಯೂಸ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ಸೇವ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ನೀವು ಮತ್ತೆ ಯಾವಾಗ್ಲೂ ನೀವು ಒಂದು ಪಾರ್ಟಿಗೋ ವೆಡ್ಡಿಂಗೋ ಹೋಗ್ಬೇಕಾದ್ರೆ ಈ ಮೇಕಪ್ ಮಾಡ್ಕೋಬೇಕು ಅಂದ್ರೆ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ನನ್ನ ವಿಡಿಯೋನ ನೀವು ಮತ್ತೆ ಮತ್ತೆ ಪ್ಲೇ ಮಾಡ್ಕೊಂಡು ನೀವು ನಿಮ್ ಲುಕ್ ನ ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಯಾಕೆಂದ್ರೆ ಆ ಮೇಕಪ್ ಲವರ್ಸ್ ಗಳಿಗೂ ಇದು ಯೂಸ್ ಆಗ್ಲಿ ಅಲ್ವಾ. ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಒಂಥರ ಖುಷಿ ಕೊಡುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ನೀವುಗಳು ಸಹ ಹೆಣ್ಮಕ್ಳು ಮನೆಯಲ್ಲಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ವಿಡಿಯೋಸ್ ಮಾಡ್ತಿದ್ದೀನಿ. ಮತ್ತೆ ಫಸ್ಟ್ ಟೈಮ್ ಏನಾದ್ರು ನನ್ನ ವಿಡಿಯೋಸ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹೋಗ್ಬಲ್ಲ, ಬಾಯ್, ಲವ್ ಯು, ಟೇಕ್ ಕೇರ್.